ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಾರಾಣಿ ಮಹಿಳಾ ಕಲಾ ಕಾಲೇಜು ಮತ್ತು ಹಿರಿಯ ವಿದ್ಯಾರ್ಥಿನಿಯರ ಸಂಘ ಹಾಗೂ ಜನಪರ ಸಾಹಿತ್ಯ ಪರಿಷತ್ ಬೆಂಗಳೂರು ರವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ, ಆರೋಗ್ಯ ಹಾಗೂ ಸಾಧನೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ವಿಶೇಷವಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಹಿಳಾ ರತ್ನ ಪ್ರಶಸ್ತಿಯು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಗಳಿಸಿದ ಪ್ರತಿಭಾವಂತ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಡಾಕ್ಟರ್ ದತ್ತೇಶ್ ಕುಮಾರ್, ಅಂಸಿ ಪ್ರಸನ್ನ ಕುಮಾರ್, ಎಂ ಮಹೇಶ್ ಚಿಕ್ಕಲೂರು, ಮಹಾದೇವ್ ಆರ್, ಡಾಕ್ಟರ್ ಡಿ ರವಿ, ಡಾಕ್ಟರ್ ಪಿಸಿ ಕುಮಾರಸ್ವಾಮಿ, ಡಾಕ್ಟರ್ ರೇಣುಕಾದೇವಿ, ಡಾಕ್ಟರ್ ಅಬ್ದುಲ್ ಖಾದರ್, ಡಾಕ್ಟರ್ ವೆಂಕಟೇಶ್ ಸಿ ಕಬ್ಬಾಲ್, ಎಂ ಚಂದ್ರಶೇಖರ್, ಎಂಎಸ್ ರಾಜಶೇಖರ್ ಮೂರ್ತಿ, ಡಾಕ್ಟರ್ ಪ್ರಕಾಶ್ ಎನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅದರಲ್ಲಿ ನಮ್ಮ ಶಿಲ್ಪಾ ನಾಗೇಶ್ ಮೇಡಮ್ ನೀವು ಆ ಥರ ಎಲ್ಲ ಆಗಬೇಕಾ ಬೇಡವಾ? ಆಗ್ಬೇಕು ಅಂದ್ರೆ ಫಸ್ಟ್ ತಾಳ್ಮೆ ಕಲಿಬೇಕು ನೀವು. ಇಲ್ಲ ಅಂತಂದ್ರೆ ಜಲ್ದಿ ಹಿಡಿಬೇಕಾದ್ರೆ ಆ ಬೂಸೆಲ್ಲ ಹುಳ ಹತ್ತಿದೆಲ್ಲ ಹೋಗ್ಬಿಡುತ್ತೆ ಗೊತ್ತಾ. ಕಡೆ ಉಳಿಯೋದು ಗಟ್ಟಿಗಿರೋದು ಮಾತ್ರ. ಹಾಗೆ ಗಟ್ಟಿತನ ಇರೋರು ಮಾತ್ರ ನೀವು ಇಲ್ಲಿ ಕುತ್ಕೊಳ್ಳೋಕೆ ಸಾಧ್ಯ. ಬೂಸ್ಗೆ ಬರೋರು ಯಾರು ಕುತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಹೋಗ್ಬಿಡ್ತಾರೆ. ನಾನು ಎಲ್ಲಿದ್ದೆ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೋರಾಟ ನಡೀತು. ಒಂದು ಕಡೆ ಅಂತೂ ಒಂದು ರೂಮಲ್ಲಿ ಕೂಡಾಕಿ ಅಷ್ಟು ಜನ ಹೆಣ್ಮಕ್ಳಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಬಟ್ ಆದ್ರೆ ಹೋರಾಟ ನಿಲ್ಸೋದಿಲ್ಲ. ಕಡೆಗೆ ಸಮಯ ನಿಗದಿ ಮಾಡ್ತಾರೆ. ಹೆಣ್ಣು ಮಕ್ಕಳು ಇಷ್ಟೇ ಕಾಲ ಕೆಲಸ ಮಾಡಬೇಕು, ಈ ಕೆಲಸಕ್ಕೆ ಇಷ್ಟು ದುಡ್ಡು. ಮತ್ತೆ ಹೆಣ್ಣು ಮಕ್ಕಳಿಗೆ ಓಟ್ ಹಾಕ್ಲಿಕ್ಕಂತೂ ರಕ್ತ ಗೋಡಿ ಹರಿಯುತ್ತೆ. ಆಮೇಲೆ ನಂತರ ನಮ್ದು ಆದ್ಮೇಲೆ ಓಟ್ ಸಿಗುತ್ತೆ. ಮೈಸೂರು ಆನಂದ್ ಅವರು ಮಕ್ಕಳನ್ನು ನಗೆಗಡಲಲ್ಲಿ ತೇಲಿಸಿದರು. The man will be hit dead, lighting on a rocket.